ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ದ ಮ್ಯಾಥ್ಸ್ ಕ್ಲಾಸ್. ಎ ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್ ಚಾಪ್ಟರ್ ಮಾಡ್ತಾ ಇದ್ವಿ ಮಕ್ಕಳ. ಸ್ಕ್ವೇರ್ ನಂಬರ್ಸ್ ಅಂದರೆ ಏನು, ಸ್ಕ್ವೇರ್ ನಂಬರ್ಸ್ನ ಇಂಟ್ರೆಸ್ಟಿಂಗ್ ಪ್ಯಾಟ್ರನ್ಸು, ಅದರ ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ನಾವು ಮಾತಾಡ್ತಿದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೌ ಮೆನಿ ನಾನ್ ಸ್ಕ್ವೇರ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ಅನ್ನೋದನ್ನು ನಾವೇ ಕಂಡಿಡಿದ್ವಿ, ರೈಟ್? And to our surprise there was a beautiful pattern. So ಒಂದು ಪ್ಯಾಟ್ರನ್ ಇತ್ತು ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ಸ್, ದ ನಂಬರ್ ಆಫ್ ನಾನ್ ಸ್ಕ್ವೇರ್ಸ್ ಎಷ್ಟಿದೆ ಅನ್ನೋದು ಒಂದು ಪ್ಯಾಟ್ರನ್ ಇತ್ತು. ಇಟ್ಸ್ ಎ ಮಲ್ಟಿಪಲ್ ಆಫ್ ಟು. ಅದನ್ನೆಲ್ಲ ನಾವು ಕ್ಲಾಸಲ್ಲಿ ನೋಡಿದ್ವಿ ಮಕ್ಕಳ. ಈ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ 3 ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್. ಓಕೆ, ಫರ್ದರ್ ಪ್ರಾಪರ್ಟೀಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಏನು ವಿಲ್ ಸ್ಟಡಿ ಅಬೌಟ್ 3 ಪ್ರಾಪರ್ಟೀಸ್. ಓಕೆ, ಏನಪ್ಪ ಅಂತಂದರೆ ವಿಲ್ ಸ್ಟಡಿ ಆ್ಯಂಡ್ ಅಫ್ಕೋರ್ಸ್ ವಿ ವಿಲ್ ಡಿಸ್ಕವರ್. ಫಸ್ಟು ವಿ ವಿಲ್ ಫೈಂಡ್ ಇಟ್ ಔಟ್ ಅವರ್ ಸೆಲ್ವ್ಸ್ ದೀಸ್ ಪ್ರಾಪರ್ಟೀಸ್ ಆನ್ ಸ್ಕ್ವೇರ್ ನಂಬರ್ಸ್. ಓಕೆ, ಫಸ್ಟ್ ನೋಡಿ ಮಕ್ಕಳ, ನೋಟಿಸ್ ಮಾಡಿ, ದಿಸ್ ಈಸ್ ಎ ಟೇಬಲ್ ಆಫ್ ಸ್ಕ್ವೇರ್ ನಂಬರ್ಸ್. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, ಇಲ್ಲಿ ಅದರ ಸ್ಕ್ವೇರ್ ಕೊಟ್ಟಿದ್ದೀನಿ, ಎನ್ ಕೊಟ್ಟಿದ್ದೀನಿ, ಎನ್ ಸ್ಕ್ವೇರ್ ಕೊಟ್ಟಿದ್ದೀನಿ. ಸೊ ದೀಸ್ ಆರ್ ಆಲ್ ದ ಸ್ಕ್ವೇರ್ ನಂಬರ್ಸ್. ದೀಸ್ ಆರ್ ದ ನಂಬರ್ಸ್ ಫ್ರಮ್ 1 to 10, 11 to 20, 21 to 25, and these are all corresponding square numbers. ಇದೆಲ್ಲ corresponding square numbers. ಓಕೆ, ನಾವು ಮಕ್ಕಳ ನೀವು ಏನು ನೋಟಿಸ್ ಮಾಡಬೇಕು ಅಂದರೆ, ಲೆಟ್ಸ್ ನೋಟಿಸ್. ಈಗ ನಾನು ಹೈಲೈಟ್ ಮಾಡಿದ್ದೀನಿ ನನ್ನ ಮಕ್ಕಳ, ಹೈಲೈಟ್. ಓಕೆ, ಏನು ಸರ್ ಇದು, ಯಾವುದ್ಯಾವುದನ್ನು ಹೈಲೈಟ್ ಮಾಡಿದ್ದೀರಾ ನೀವು ಮಕ್ಕಳ? ಇಲ್ಲಿ ನೋಡಿ, ನೋಟಿಸ್ ಮಾಡಿ. ವಾಟ್ ಈಸ್ 1, ವಾಟ್ ಈಸ್ 2, ವಾಟ್ ಈಸ್ 1, ವಾಟ್ ಈಸ್ 3, ವಾಟ್ ಈಸ್ 5, 7, 9, 11, 13, 15. ಗೊತ್ತಾಯಿತು ಬಿಡಿ ಸರ್. ಸರ್ ಇವೆಲ್ಲ ಆಡ್ ನಂಬರ್ಸ್. 1, 3, 5, 7, 9 ಇವೆಲ್ಲ ಆಡ್ ನಂಬರ್ಸ್. ಸೊ ಮಕ್ಕಳ ನೋಡಿ, ಆಡ್ ನಂಬರ್ಸ್ನ ಮಾತ್ರ ನಾನು ಜಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಯು ಹ್ಯಾವ್ ಟು ನೋಟೀಸ್, ಈ ಆಡ್ ನಂಬರ್ಸ್ನ ಸ್ಕ್ವೇರ್ ನಂಬರ್ಸ್ನು ನೋಟೀಸ್ ಮಾಡಿ ಮಕ್ಕಳ. 1, 9, 25, 49, 81, 121, 169, 225, 289. ಓಕೆ, ನೋಟಿಸ್ ಮಾಡಿ. ಇವೆಲ್ಲ ಆಡ್ ನಂಬರ್ಸ್, ನೋ ಡೌಟ್. ವಾಟ್ ಅಬೌಟ್ ದೇರ್ ಸ್ಕ್ವೇರ್ಸ್? ಈ ಆಡ್ ನಂಬರ್ಸ್ನ ಸ್ಕ್ವೇರ್ಸನ್ನು ನೋಟಿಸ್ ಮಾಡಿ. ಎಸ್, ದೇ ಆರ್ ಆಲ್ಸೋ ಆಡ್ ನಂಬರ್ಸ್ ಮಕ್ಕಳ. ಇದೆಲ್ಲ ಆಡ್ ನಂಬರ್ಸ್ ಅಲ್ವಾ? 1, 9, 25, 49, 81, ದೇ ಆರ್ ಆಲ್ ಆಡ್ ನಂಬರ್ಸ್ ಅಲ್ವಾ? ಇದೆಲ್ಲ ಆಡ್ ನಂಬರ್ಸ್, ಕರೆಕ್ಟ್? ಸೊ ಅಂದರೆ ಅರ್ಥ ಏನು ಗೊತ್ತಾ ಮಕ್ಕಳ? ಏನು ಅರ್ಥ? ದ ಸ್ಕ್ವೇರ್ಸ್ ಆಫ್ odd numbers are also odd, alva makla. The square of an odd number is also an odd number. Okay, so this is one observation, this is one property I should say. ಅದೇ ಥರ ನ್ಯಾಚುರಲ್ ಕ್ವಶನ್ನು. ಈಗ ಆಡ್ ನಂಬರ್ ಆಯಿತು, ವಾಟ್ ಅಬೌಟ್ ಈವನ್ ನಂಬರ್ ಅಂತ ಬರುತ್ತೆ ನಿಮಗೆ ಅಲ್ವಾ? ನೋಡಿ ಮಕ್ಕಳ, ಇದೆಲ್ಲ ಈವನ್ ನಂಬರ್ಸ್. 2, 4, 6, 8, 10, 12, 14, 16, 18 ಇವೆಲ್ಲ ಈವನ್ ನಂಬರ್ಸ್. ಓಕೆ, ವಾಟ್ ಅಬೌಟ್ ದೇರ್ ಸ್ಕ್ವೇರ್ಸ್ ನೋಡಿ. 4, 16, 36, 64, 100, 144, 196 ಏನವು? ಎಸ್, ಯು ಹ್ಯಾವ್ ಗೆಸ್ಡ್ ಇಟ್ ರೈಟ್. ಆ್ಯಕ್ಚುಲಿ ಈವನ್ ನಂಬರ್ಸ್ನ ಸ್ಕ್ವೇರ್ಸ್ ಕೂಡ ಈವನ್ ನಂಬರ್ಸು. ಇವೆಲ್ಲ ಈವನ್ ನಂಬರ್ಸು, ಅದರ ಸ್ಕ್ವೇರ್ಸ್ ಆರ್ ಆಲ್ಸೋ ಈವನ್ ನಂಬರ್ಸ್. ಸೊ ನೀವು ಇದನ್ನು ಹೇಳ್ಬೋದು ಮಕ್ಕಳ, ದ ಸ್ಕ್ವೇರ್ ಆಫ್ ಎನ್ ಈವನ್ ನಂಬರ್ ಈಸ್ ಆಲ್ಸೋ ಈವನ್, ಕರೆಕ್ಟ್? ಸೊ ಇದೊಂದು ಪ್ರಾಪರ್ಟಿ ಮಕ್ಕಳ. ದಿಸ್ ಈಸ್ ಒನ್ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಏನು ಹೇಳ್ಬೋದು ನಾವು? ದಿಸ್ ಈಸ್ ಒನ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್. ಸೊ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್ಸ್ ಅಂತ ಹೆಡಿಂಗ್ ಹಾಕ್ಕೊಳ್ಳಿ. ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ಅಂತ ಹೆಡಿಂಗ್ ಹಾಕ್ಕೊಂಡು ಪ್ರಾಪರ್ಟಿ 1 ಅಂತ ಬರೀರಿ. ಸೊ ಬಿಫೋರ್ ದಟ್ ಮಕ್ಕಳ, ನಾನು ಟೇಬಲ್ ತೋರಿಸಿದ್ನಲ್ಲ, ಆ ಟೇಬಲ್ಲು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಬುಕ್ಕಲ್ಲಿ ಆ ಟೇಬಲ್ನ ಬರೀರಿ. ಸೊ ನನ್ನ ಪ್ರೀವಿಯಸ್ ಸ್ಕ್ರೀನ್ಗೆ ಹೋಗಿ ಟೇಬಲ್ ಬರ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಪ್ರಿಂಟೆಡ್ ಟೇಬಲ್ ಅದು ಕೂಡ ಅವೈಲಬಲ್ ಇದೆ, ನಿಮ್ಮ ಸ್ಟಡಿ ಮೆಟೀರಿಯಲಲ್ಲಿ ಅವೈಲಬಲ್ ಇರುತ್ತೆ. ನೀವು ಅದರ ಪ್ರಿಂಟೌಟ್ ಕೂಡ ತೆಕ್ಕೋಬೋದು, ಅಥವಾ ಸ್ಟಡಿ ಮೆಟೀರಿಯಲಲ್ಲೇ ಇರುತ್ತೆ, ಅದನ್ನು ಜಸ್ಟ್ ಟೇರ್ ಮಾಡಿಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡ್ಬೋದು. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ಅಂತ ಬರ್ಕೊಳ್ಳಿ. ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ ವಿಚ್ ಸೇಸ್ ದಟ್ ದ ಸ್ಕ್ವೇರ್ ಆಫ್ ಎನ್ ಆಡ್ ನಂಬರ್ ಈಸ್ ಆಡ್ ಆ್ಯಂಡ್ ದ ಸ್ಕ್ವೇರ್ ಆಫ್ ಎನ್ ಈವನ್ ನಂಬರ್ ಈಸ್ ಈವನ್. ಓಕೆ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಮಕ್ಕಳ, ಬರ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಅಬೌಟ್ ದ ನೆಕ್ಸ್ಟ್ ಪ್ರಾಪರ್ಟಿ. ನಾನು 3 ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ತೀನಿ ಎಂದಿದ್ದೆ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಪ್ರಾಪರ್ಟಿ.
ಸೊ ಏನು ಕ್ವಶನ್ ಅಂತಂದರೆ ನೀವು ಆ ಟೇಬಲ್ನ ಅಬ್ಸರ್ವ್ ಮಾಡಬೇಕು. ಟೇಬಲ್ ಅಬ್ಸರ್ವ್ ಮಾಡಿ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವಶನ್. ವಾಟ್ ಡಿಜಿಟ್ಸ್ ಡು ಯು ಸಿ ಇನ್ ದ ಒನ್ಸ್ ಪ್ಲೇಸ್ ಇನ್ ಆಲ್ ಸ್ಕ್ವೇರ್ ನಂಬರ್ಸ್? ವಾಟ್ ಡಿಜಿಟ್ಸ್ ಡು ಯು ಸಿ? ಮಕ್ಕಳ ಡಿಜಿಟ್ಸ್ ಅಂದರೆ ಏನು? ಡಿಜಿಟ್ಸ್ ಅಂತಂದರೆ ಹಿಂದೂ ಅರಬಿಕ್ ಸಿಸ್ಟಮಲ್ಲಿ 0 to 9 ಇದೆಯಲ್ಲ, ಇವೆಲ್ಲ ಡಿಜಿಟ್ಸ್. I mean 0, 1, 2, 3, 4, 5, 6, 7, 8, 9. So these are the digits. How many digits are there? 10 digits. 10 digits. 0 ಸೇರಿಸಿದ್ರೆ 10 ಆಗುತ್ತೆ ಮಕ್ಕಳ. ಓಕೆ, ದೀಸ್ ಆರ್ ದ ಡಿಜಿಟ್ಸ್. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಸ್ಕ್ವೇರ್ ನಂಬರ್ಸ್ನ ಅಬ್ಸರ್ವ್ ಮಾಡಿ. ಯು ಅಬ್ಸರ್ವ್ ದ ಸ್ಕ್ವೇರ್ ನಂಬರ್ಸ್. ಅದರ ಒನ್ಸ್ ಪ್ಲೇಸ್ ಅಂದರೆ ಏನು? ಯೂನಿಟ್ಸ್ ಪ್ಲೇಸ್ ಅಂತ. ಯೂನಿಟ್ಸ್ ಪ್ಲೇಸಲ್ಲಿ ಅಥವಾ ಒನ್ಸ್ ಪ್ಲೇಸಲ್ಲಿ ಯಾವ್ಯಾವ ಡಿಜಿಟ್ಸ್ ಇರುತ್ತೆ ಅನ್ನೋದನ್ನು ಒಂದು ಅಬ್ಸರ್ವ್ ಮಾಡಿ. ಡ್ಯೂ ನೋಟಿಸ್ ಸಮ್ ಪ್ಯಾಟ್ರನ್ ದೇರ್ ಅಂತ ಅವ್ರು ಕೇಳ್ತಿದ್ದಾರೆ. ಓಕೆ, ಲೆಟ್ಸ್ ಅಬ್ಸರ್ವ್ ಮಕ್ಕಳ, ಲೆಟ್ಸ್ ಅಬ್ಸರ್ವ್. ನೋಡಿ, ಅಗೈನ್ ವಿಲ್ ಕಮ್ ಟು ದ ಟೇಬಲ್. ಸೊ ಈಗ ನೋಡಿ, 1 to 10 ನಾವು ಅಬ್ಸರ್ವ್ ಮಾಡೋಣ. ಇದೆಲ್ಲ ಸ್ಕ್ವೇರ್ ನಂಬರ್ಸ್. ಯೂನಿಟ್ ಪ್ಲೇಸಲ್ಲಿ ಏನೇನಿದೆ ಸರ್? ಯೂನಿಟ್ ಪ್ಲೇಸಲ್ಲಿ ಲೆಟ್ಸ್ ಸ್ಟಾರ್ಟ್ ಫ್ರಮ್ 0 to 9 ಯಾವ್ಯಾವ ಡಿಜಿಟ್ಸ್ ಇದೆ ಅಂತ ನೋಡೋಣ ಮಕ್ಕಳ. ಇದರಲ್ಲಿ 0 ಇದೆಯಪ್ಪ? ಇದೆ ಸರ್, 0 ಇದೆ. 1 ಇದೆಯಪ್ಪ? ಇದೆ ಸರ್, 1 ಇದೆ. 2 ಇದೆಯಪ್ಪ? 2 ನೋಡಿ, 2 ಯೂನಿಟ್ಸ್ ಪ್ಲೇಸಲ್ಲಿ ಮಕ್ಕಳ. ಯೂನಿಟ್ಸ್ ನೋ, ದೆರ್ ಈಸ್ ನೋ 2 ಮಕ್ಕಳ. ಆಮೇಲೆ ನೋಡಿ, ಇಲ್ಲಿ ನೋಡಿ, ಇಲ್ಲೂ ಆ್ಯಕ್ಚುಲಿ ರಿಪೀಟ್ ಆಗಿದೆ 1, 4 ನೋಡಿ. ಯೂನಿಟ್ ಪ್ಲೇಸಲ್ಲಿ 1, 4, 1, 4, 9, 6, 9, 6, 5, 6, 9 ಸೇಮ್ ರಿಪೀಟ್ ಆಗಿದೆ. ಸೊ ಜಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ ಪಾರ್ಟ್. ಸರ್ 2 ಕಾಣಿಸ್ತಾ ಇಲ್ಲ ಸರ್ ಇಲ್ಲಿ. ದೆರ್ ಈಸ್ ನೋ 2. ಸೊ 2 ಇಲ್ಲ ಮಕ್ಕಳ ಇಲ್ಲಿ. ದೆರ್ ಈಸ್ ನೋ 2. ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಇಂಟು ಹಾಕ್ತೀನಿ. ದೆರ್ ಈಸ್ ನೋ 2 ಇಲ್ಲ. ಓಕೆ, 3 ಕಾಣಿಸ್ತಾ ಇದೆಯಾ ಮಕ್ಕಳ ಇಲ್ಲಿ? 0 ಆಯಿತು, 1 ಆಯಿತು. 3 ಕಾಣಿಸ್ತಿದೆಯಾ? 3 ನೋ ಸರ್, 3 ಇಲ್ಲ. ಓಕೆ, ಯೂನಿಟ್ಸ್ ಪ್ಲೇಸ್ ಆಫ್ ಎ ಸ್ಕ್ವೇರ್ ನಂಬರಲ್ಲಿ 2 ಇಲ್ಲ, 3 ಇಲ್ಲ. ಓಕೆ, ನೆಕ್ಸ್ಟು 4 ಇದೆಯಾ ಮಕ್ಕಳ? 4 ಎಸ್ ಸರ್ ಇದೆ, 4 ಇದೆ. ಇಲ್ಲಿ ನೋಡಿ, 4 ಇದೆ. ಯೂನಿಟ್ಸ್ ಪ್ಲೇಸಲ್ಲಿ 4 ಇದೆ. ಓಕೆ, ಗುಡ್. 5 ಇದೆಯಾ? ಎಸ್ ಸರ್, 5 ಇದೆ. 6 ಇದೆಯಾ? ಎಸ್ ಸರ್, 6 ಇದೆ. 7 ಇದೆಯಾ? ನೋ ಸರ್, 7 ಇಲ್ಲ. 8 ಇದೆಯಾ? 8 ಸರ್ ಇಲ್ಲ, 8 ಇಲ್ಲ. ಓಕೆ, 9 ಇದೆಯಾ? ಎಸ್ ಸರ್, 9 ಇದೆ. ನೋಡಿದ ಮಕ್ಕಳ, 0 to 9 ಎಕ್ಸೆಪ್ಟ್ 2, 3, 7, 8 ಇನ್ನೆಲ್ಲ 6 ಡಿಜಿಟ್ಸ್ ಇದೆ ಮಕ್ಕಳ. 6 ಡಿಜಿಟ್ಸ್. 0 to 9 10 ಡಿಜಿಟ್ಸಲ್ಲಿ ಈ 4 ಡಿಜಿಟ್ಸ್ ಇಲ್ಲ ಮಕ್ಕಳ. 2, 3, 7, 8 ಇಲ್ಲ. ಮಿಕ್ಕಿದ್ದು 6 ಡಿಜಿಟ್ಟು ಇದೆ ಅಲ್ವಾ? ಯಾವುದ್ಯಾವುದು 6 ಡಿಜಿಟ್ಟು ಸರ್? 0, 1, ಆಮೇಲೆ 4, 5, 6, ಆಮೇಲೆ 9. ಯಾವುದ್ಯಾವುದಿಲ್ಲ? 2 ಇಲ್ಲ, 3 ಇಲ್ಲ, 7 ಇಲ್ಲ, 8 ಇಲ್ಲ. ಕರೆಕ್ಟಾ ಮಕ್ಕಳ? ಸೊ ಇದನ್ನು ನಾವು ಇದು ಸೇಮ್ ಇಲ್ಲೂ ಅಷ್ಟೇ, ಇದೇ ರಿಪೀಟ್ ಆಗ್ತಾಯಿದೆ, ಇಲ್ಲೇ ರಿಪೀಟ್ ಆಗ್ತಿದೆ. ಸೊ ದ ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಆಫ್ ಎ ಸ್ಕ್ವೇರ್ ನಂಬರ್ ಅಲ್ಲಿ ಏನೇನಿದೆ ನೋಡಿ. ಈಗ ಇದು ನೀವು ಪ್ಯಾಟ್ರನ್ನ ನೋಟಿಸ್ ಮಾಡ್ಬೋದು. 1, 4, 9, 6, 5. ಇಲ್ಲೂ ಅಷ್ಟೇ ನೋಡಿ, ಕೆಳಗಡೆಯಿಂದ 1, 4, 9, 6, 5 ಅದೇ ರಿಪೀಟ್ ಆಗ್ತದೆ. 1, 4, 9, 6, 5 ರಿಪೀಟ್ ಆಗುತ್ತೆ. ಮತ್ತು 1, 4, 9, 6, 5 ಅಫ್ಕೋರ್ಸ್ 0 ಇಲ್ಲಿದೆ. ಮತ್ತು ಇದೆಲ್ಲ ಹಂಗೆ ರಿಪೀಟ್ ಆಗುತ್ತೆ ನೋಡಿ ಮಕ್ಕಳ. 1, 4, 9, 6, 5 ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 1, 4, 9, 6, 5 1, 4, 9, 6, 5 ರೈಟ್. ಇಲ್ಲೂ ಅಷ್ಟೇ 1, 4, 9, 6, 5 1, 4, 9, 6, 5 1, 4, 9, 6, 5 ಹಾಗೆ ರಿಪೀಟ್ ಆಗುತ್ತೆ. ಓಕೆ, ಗುಡ್. ಸೊ ನಾವು ಈ ಥರ ಬರಿಬೋದಾ ಮಕ್ಕಳ? ಪ್ರಾಪರ್ಟಿ 2 ಏನು? ಪ್ರಾಪರ್ಟಿ 2 ಪರ್ಫೆಕ್ಟ್ ಸ್ಕ್ವೇರಲ್ಲಿ ಯಾವ್ಯಾವ ಪರ್ಫೆಕ್ಟ್ ಸ್ಕ್ವೇರ್ಸ್ನ ಯೂನಿಟ್ಸ್ ಪ್ಲೇಸಲ್ಲಿ ಯಾವ್ಯಾವ ಡಿಜಿಟ್ ಅಪಿಯರ್ ಆಗುತ್ತೆ? ಎ ಪರ್ಫೆಕ್ಟ್ ಸ್ಕ್ವೇರ್ ಆಲ್ವೇಸ್ ಎಂಡ್ಸ್ ಅಂದರೆ ಯೂನಿಟ್ ಪ್ಲೇಸ್ ಅಂತ ಮಕ್ಕಳ. ಎಂಡ್ಸ್ ಇನ್ ಒನ್ ಆಫ್ ದಿ ಫಾಲೋಯಿಂಗ್ ಡಿಜಿಟ್ಸ್ 0, 1, 4, 5, 6, 9 ದೀಸ್ 6 ಡಿಜಿಟ್ಸ್. ಪ್ರಾಪರ್ಟಿ 3 ಅಂತ ಬರೆದ್ಬಿಟ್ಟು ಎ ಪರ್ಫೆಕ್ಟ್ ಸ್ಕ್ವೇರ್ ವಿಲ್ ನಾಟ್ ಎಂಡ್ ಇನ್ ದ ಫಾಲೋಯಿಂಗ್ ಡಿಜಿಟ್ಸ್ 2, 3, 7 and 8. ಓಕೆನಾ ಮಕ್ಕಳ? ರೈಟ್. ಸೊ ದಿಸ್ ಈಸ್ ಪ್ರಾಪರ್ಟಿ 2 ಆ್ಯಂಡ್ ದಿಸ್ ಈಸ್ ಪ್ರಾಪರ್ಟಿ 3. ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಈ ಪ್ರಾಪರ್ಟಿ 2 ಆ್ಯಂಡ್ ಪ್ರಾಪರ್ಟಿ 3 ಬರ್ಕೊಳ್ಳಿ. ಆ್ಯಂಡ್ ನಾನು ಹೇಳಿದ್ನಲ್ಲ ಮಕ್ಕಳು, ಆ ಟೇಬಲ್ ಇದೆಯಲ್ಲ, ಆ ಟೇಬಲ್ನ ನೀವು ನಿಮ್ಮ ನೋಟ್ಬುಕ್ಕಲ್ಲಿ
ಅಂಟು ಹಾಕ್ಕೊಳ್ಳಿ. ಸ್ಟಡಿ ಮೆಟೀರಿಯಲಲ್ಲಿ ಆಲ್ರೆಡಿ ಪ್ರಿಂಟೆಡ್ ಇರುತ್ತೆ. ಇಲ್ಲ ಅಂತಂದರೆ PDF ಅಪ್ಲೋಡ್ ಮಾಡಿರ್ತೀವಿ, ಯೂಟ್ಯೂಬ್ನ ಇದನ್ನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಆ PDF ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟೌಟ್ ತೊಗೊಳ್ಳಿ. ಅದನ್ನು ತೊಗೊಂಡು ನೀವು ಅಂಟು ಹಾಕ್ಕೊಳ್ಳಿ ಮಕ್ಕಳ, ನಿಮ್ಮ ನೋಟ್ಬುಕ್ಕಲ್ಲಿ ಅಂಟು ಹಾಕ್ಕೊಂಡು ವಿ ವಿಲ್ just write these properties. So the properties that we have observed about square numbers. Okay, so these are the 3 properties makla in today's class. So next class alli we will study more properties on square numbers. Okay na? So idu ee class nimge ishta aitu anta ankondiddini, interesting agittu anta ankondiddini. Next class alli we will study more properties on square numbers. See you makla, bye.